ಸರ್ವಕಾಲಿಕ ಸತ್ಯವಾದ ಶರಣರ ವಚನಗಳು. 12ನೆಯ ಶತಮಾನದಲ್ಲಿ ಬಸವಾದಿ ಶರಣರ ದಿವ್ಯ ಮಾರ್ಗದರ್ಶನದಲ್ಲಿ ಶರಣರ ಅನುಭವ ಸಾಹಿತ್ಯದ ಆದರ್ಶಗಳ ಆಗರವಾದ ಶರಣರ ವಚನಗಳ ಮೂಲಕ ಏಕಕಾಲಕ್ಕೆ ಮಾನವ ಸಮುದಾಯದ ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ, ಸಾಹಿತ್ಯಿಕ, ನೈತಿಕ ಹಾಗೂ ಸಾಮಾಜಿಕ ಹೀಗೆ ಎಲ್ಲ ಸದಾಶಯಗಳಿಗೆ ಸ್ಪಂದಿಸುವ ಶೋಷಿತ ಕಾಯಕ ಜೀವಿಗಳ ಮತ್ತು ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವಂತಹ ಸರ್ವ ಸಮಾನತೆಯ ಸಮಾಜದ ನಿರ್ಮಾಣಕ್ಕಾಗಿ ನಡೆದ ಶಾಂತ ರೀತಿಯ ಸಮಗ್ರ ಕ್ರಾಂತಿ ವಿಶ್ವದ ಯಾವುದೇ ಭಾಗದಲ್ಲಿ ನಡೆದ ನಿದರ್ಶನಗಳಿಲ್ಲ. ವಿಶ್ವದಲ್ಲಿ ಕಾಲಕಾಲಕ್ಕೆ ಅನೇಕ ರೀತಿಯ ಕ್ರಾಂತಿಗಳಾಗಿವೆ. ಆದರೆ ಆ ಯಾವ ಕ್ರಾಂತಿಯೂ ಬಸವಾದಿ ಶರಣರ ಸಮತ್ವದ ಸಮಾಜ ನಿರ್ಮಾಣಕ್ಕಾಗಿ ಮಾಡಿದಂಥ ಸಮಗ್ರ ಕ್ರಾಂತಿಯನ್ನು ಹೋಲಲು ಸಾಧ್ಯವೇ ಇಲ್ಲ. ಬಸವಯುಗದ ಪೂರ್ವದಲ್ಲಿ ಮಾಡುವ ಕೆಲಸದಿಂದ ವರ್ಣವನ್ನು ನಿರ್ಣಯಿಸುವ ಪದ್ಧತಿ ಇತ್ತು. ಅಂದರೆ ವೇದಾಧ್ಯಯನ ಹಾಗೂ ಅದರ ಕರ್ಮ ನಿರ್ವಹಣೆ ಕಾರ್ಯಗಳನ್ನು ಮಾಡುವವರು ಬ್ರಾಹ್ಮಣರು, ಆಡಳಿತ ಸೂತ್ರ ಹಾಗೂ ರಾಷ್ಟ್ರ ರಕ್ಷಣೆ ಮಾಡುವವರು ಕ್ಷತ್ರಿಯರು, ವ್ಯಾಪಾರ ಹಾಗೂ ಕೃಷಿ ಮಾಡುವವರು ವೈಶ್ಯರು, ಇತರ ಕಾರ್ಯ ಮಾಡುವವರು ಶೂದ್ರರು. ತಮ್ಮ ಜಾಣತನ ಹಾಗೂ ಪರಿಶ್ರಮದಿಂದ ಕೆಲಸಗಳ ಬದಲಾವಣೆಯಾದಾಗ ವರ್ಣವೂ ಬದಲಾವಣೆಯಾಗುತ್ತಿತ್ತು. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ಮಾಡುವ ಕೆಲಸದಿಂದ ವಿಭಜನೆ ಬದಲಾಗಿ ಹುಟ್ಟಿನಿಂದಲೇ ನಿರ್ಧಾರವಾಗುವ ಜಾತಿಯಾಗಿ ಪರಿಣಮಿಸಿತು. ಇದಲ್ಲದೆ ಈ ವ್ಯವಸ್ಥೆಗೆ ನೊಂದು ಪ್ರತಿಭಟಿಸಿದವರನ್ನು ಅತಿ ಶೂದ್ರರನ್ನಾಗಿ ಮಾಡಿ ಅವರನ್ನು ಸಮಾಜದಿಂದ ಬಹಿಷ್ಕರಿಸಿ ಊರ ಹೊರಗೆ ಇಟ್ಟು ಅವರನ್ನು ಅಸ್ಪೃಶ್ಯರನ್ನಾಗಿ ಮಾಡಲಾಯಿತು. ಹೀಗೆ ಶ್ರಮದ ವಿಭಜನೆ ಹೋಗಿ ಶ್ರಮಜೀವಿಗಳ ವಿಭಜನೆ ಆಯಿತು. ದೈಹಿಕ ಶ್ರಮದ ಗೌರವ ಧರ್ಮದ ಹೆಸರಿನಲ್ಲಿ ಉತ್ಪಾದನೆ ಮಾಡದಿರುವುದೇ ಹಿರಿಮೆ ಎಂಬ ಭಾವನೆ ಬೆಳೆದಿತ್ತು. ಕೆಳವರ್ಗದವರು ಎಂದೂ ಮೇಲ್ವರ್ಗಕ್ಕೆ ಬರುವಂತಿರಲಿಲ್ಲ. 80% ಎಲ್ಲ ವಿಧದ ಕಾಯಕ ಜೀವಿಗಳು ಎಲ್ಲ ಉತ್ಪಾದನೆ ಮಾಡುತ್ತಿದ್ದರೂ ಕನಿಷ್ಠ ಸೌಲಭ್ಯಗಳೊಂದಿಗೆ ಬಡತನದಲ್ಲಿಯೇ ಜೀವಿಸುತ್ತಿದ್ದರು. ಆದರೆ 20% ಯಾವುದೇ ಉತ್ಪಾದನೆ ಮಾಡದ ಮೇಲ್ವರ್ಗದ ಜನರಿಂದ ಸಕಲ ಸೌಲಭ್ಯಗಳೊಂದಿಗೆ ಐಷಾರಾಮಿ ಜೀವನ ನಡೆಸುತ್ತಿದ್ದರು. ಆ ಕಾಲದ ಸಮಸ್ಯೆಗಳನ್ನು ಅರಿತು ಅರಗಿಸಿಕೊಂಡು ಅವುಗಳಿಂದ ಹೊಸದೊಂದು ಶಾಶ್ವತ ವಿಮೋಚನಾ ಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಅನುಗುಣವಾಗಿ ಬಸವಾದಿ ಶರಣರು ತಮ್ಮ ಕಾರ್ಯಕ್ಷೇತ್ರವನ್ನು ರೂಪಿಸಿಕೊಂಡರು. ಹಾಗುವರಿಗೂ ಒಂದೇ ತೆರನಾಗಿ ದೊರೆಯುವ ಸರ್ವ ಸಮತ್ವದ ಸಮಾಜ ನಿರ್ಮಾಣದ ಸಂಕಲ್ಪ ಮಾಡಿದರು. ದಯವು ಧರ್ಮದ ಮೂಲವಾದರೆ ಕಾಯಕವು ಧರ್ಮದ ಆಧಾರ ಸ್ತಂಭವಾಗಿದೆ ಎಂದರಿತ ಶರಣರು ದಯ ಮತ್ತು ಕಾಯಕಕ್ಕೆ ಮಹತ್ವ ಕೊಟ್ಟು ಶರಣರಾಗಲು ಕಾಯಕ ಕಡ್ಡಾಯಗೊಳಿಸಿದರು. ಕಾಯಕವೇ ಕೈಲಾಸವಾದ ಕಾರಣ ದೇವರು ಕಾಯಕದೊಳಗೆ ಇರುತ್ತಾನೆ ಎಂಬುದು ಶರಣರಿಗೆ ಕಾಯಕದ ಬಗೆಗೆ ಇರುವ ಅಪಾರ ಗೌರವವನ್ನು ಸೂಚಿಸುತ್ತದೆ. ಶರಣನಾಗಲು ಕಾಯಕ ಬೇಕೇ ಬೇಕು. ಶರಣರು ಕಾಯಕ ತತ್ವವನ್ನೇ ಮೆಟ್ಟಲಾಗಿಸಿಕೊಂಡು ಅನುಭವದ ಆನಂದವನ್ನು ಅನುಭವಿಸಿದ್ದಾರೆ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣವ, ಉರಿಲಿಂಗ ಪೆದ್ದಿ ಕಾಳವ. ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೇ ಕಾಯಕ ಹೇಗಿರಬೇಕೆಂಬುದನ್ನು ತಿಳಿಸಿದ್ದಾಳೆ. ಶ್ರಮವಹಿಸಿ ಕಾಯಕ ಮಾಡಿ ಭಕ್ತನಾಗಬೇಕು. ಕಾಯಕ ಸತ್ಯ ಶುದ್ಧವಾಗಿರಬೇಕು. ಶ್ರಮಕ್ಕಿಂತ ಹೆಚ್ಚಿಗೆ ಆಸೆಯೇ ಭವ ದುಃಖಕ್ಕೆ ಕಾರಣ. ಆದ ಕಾರಣ ಶ್ರಮಕ್ಕೆ ಯೋಗ್ಯವಾದಷ್ಟೇ ಪ್ರತಿಫಲವನ್ನು ಪ್ರಸಾದ ಪ್ರಜ್ಞೆಯಿಂದ ಪಡೆದು ಹಿತಮಿತವಾಗಿ ಬಳಸಿ ಮಿಕ್ಕುದನ್ನು ದಾಸೋಹಭಾವದಿಂದ ಶಿವನಿಧಿಗೆ ಅರ್ಪಿಸುವ ಕ್ರಿಯೆಯೇ ಕಾಯಕವಾಗಿದೆ ಎಂದು ಶರಣೆ ಕಾಳವ್ಯ ತಿಳಿಸಿದ್ದಾಳೆ. ಆವ ಕಾಯಕವಾದರೂ ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮರ ಮುಂದಿಟ್ಟು ಒಕ್ಕದ ಹಾರೈಸಿ
ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದಡೆ ನೆರಳು ಬೇನೆ ಬಂದಡೆ ಹೊರಲು ಜೀವ ಹೋದಡೆ ಸಾಯಿ ಇದಕ್ಕೆ ದೇವರ ಹಂಗೇಕೆ ಬಾಪು ಲದ್ದೆಯ ಸೋಮ. ಹುಲ್ಲಿನ ಹೊರೆಯನ್ನು ಮಾರುವ ಕಾಯಕದ ಲದ್ದೆ ಸೋಮನ ಸಿಕ್ಕ ಒಂದೇ ಒಂದು ವಚನ ಅವನ ಉತ್ಸಾಹದ ವ್ಯಕ್ತಿತ್ವದ ದರ್ಶನ ಮಾಡಿಸುತ್ತದೆ. ಯಾವುದೇ ಕಾಯಕವಿದ್ದರೂ ಏಕಾಗ್ರತೆಯಿಂದ ಮಾಡಿ ಆ ಕೆಲಸವನ್ನು ಆನಂದಿಸಬೇಕು. ಆತ್ಮಗೌರವ, ಕಾಯಕ ನಿಷ್ಠೆ ಹಾಗೂ ಶರಣ ಸಂಕುಲಕ್ಕೆ ನಿಷ್ಠೆಯಿಂದಿದ್ದು ದೇವರ ಹಂಗಿನಲ್ಲಿಯೂ ಇರಲಾರನೆಂಬ ಛಲವನ್ನು ಜನನ ಮರಣ ಸಹಜ, ಅದಕ್ಕೆ ತಲೆ ಕೆಡಿಸಿಕೊಳ್ಳಬಾರದು ಎಂಬ ಮಹತ್ವದ ನಿಲುವನ್ನು ಲದ್ದೆಯ ಸೋಮಣ್ಣ ಈ ವಚನದಲ್ಲಿ ತಿಳಿಸಿದ್ದಾರೆ. ಮನೆ ನೋಡ ಬಡವರು ಮನ ನೋಡ ಘನ ಎಂಬ ವಚನದಲ್ಲಿ ಶರಣರು ಸ್ವತಂತ್ರ ಧೀರರು ಎಂದು ಹೇಳುತ್ತಾ ದುಡಿದು ತಿನ್ನುವ ವರ್ಗವೇ ಆತ್ಮ ಗೌರವವುಳ್ಳ ವರ್ಗ ಎಂಬುದನ್ನು ಪ್ರತಿಪಾದಿಸಿದರು. ಅಪಮಾನಕ್ಕೊಳಗಾಗಬೇಕಾದವರು ಇತರರನ್ನು ಕೀಳಾಗಿ ನೋಡುವವರು ಮತ್ತು ಶೋಷಕರು ಎಂಬ ಸತ್ಯವನ್ನು ಜನಸಮುದಾಯ ಅರಿಯುವಂತೆ ಮಾಡಿದರು. ಶರಣರು ತಮ್ಮ ದಿನನಿತ್ಯದ ಕಾಯಕದ ಅನುಭವದ ಮೂಲಕ ಅನುಭವದ ಎತ್ತರಕ್ಕೇರಿದ ಶರಣರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ ಬಸವಣ್ಣನವರು ಅನುಭವ ಮಂಟಪ ರಚಿಸಿದ್ದರು. ಅನುಭವ ಮಂಟಪದಲ್ಲಿ ಚರ್ಚೆಯಲ್ಲಿ ಮಹಿಳೆಯರು ಹಾಗೂ ಯುವಕರು ಭಾಗವಹಿಸುತ್ತಿದ್ದರು. ಇದು ಆಧುನಿಕ ಸಂಸತ್ತಿನ ರೂಪರೇಷೆ ಒಳಗೊಂಡಿದೆ. ಇದು ವಿಶ್ವದ ಪ್ರಥಮ ಸಂಸತ್ತಾಗಿದೆ. ವಚನಗಳನ್ನು ಆಧ್ಯಾತ್ಮಿಕ ಸಂಸತ್ ಆಗಿದ್ದ ಅನುಭವ ಮಂಟಪದಲ್ಲಿಟ್ಟು ಅಲ್ಲಿ ಚರ್ಚೆಯಾದ ನಂತರವೇ ಅದಕ್ಕೆ ಅನುಭವ ಎಂಬ ಆಧ್ಯಾತ್ಮಿಕ, ಸಾಹಿತ್ಯಿಕ ಮತ್ತು ಸಾಮಾಜಿಕ ಮಹತ್ವ ಬರುತ್ತಿತ್ತು. ಇಂತಹ ಸಮೂಹ ಸಾಹಿತ್ಯವೊಂದು ಧರ್ಮ ಗ್ರಂಥವಾಗಿರುವುದು ಜಗತ್ತಿನಲ್ಲಿ ಎಲ್ಲಿಯೂ ಕಾಣಸಿಗುವುದಿಲ್ಲ. ಪ್ರತಿ ಶರಣ ಶರಣೀಯರ ಅನುಭವವೆಂಬುದು ಮಕರಂದ ರೂಪ, ಅಂದರೆ ಅವೆಲ್ಲವನ್ನು ಸಂಗ್ರಹಿಸಿ ಅನುಭವವೆಂಬ ಜೀವವಾಗಿಸುವ ಕ್ರಿಯೆ ಅನುಭವ ಮಂಟಪದಲ್ಲಿ ನಡೆಯುತ್ತಿತ್ತು. ಹೀಗೆ ಅನುಭವವೆಂಬುದು ಸಕಲ ಜೀವಾತ್ಮರ ಅನುಭವದಿಂದ ಕೂಡಿರುತ್ತದೆ. ಹಾಗಾಗಿ ಶರಣರ ವಚನಗಳು ಸಮತ್ವದ ಸಮಾಜ ರಚನೆಯ ಶಕ್ತಿಯಾಗಿವೆ. ಆಸೆ, ಆಮಿಷ, ತಾಮಸ, ಖುಷಿ ವಿಷಯ, ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರ, ಮಿಥ್ಯ ಇವನೆಲ್ಲ ನಾಲಿಗೆ ಮೇಲಿಂದತ್ತ ತೆಗೆದುಕೊಳ್ಳೆಯ. ಅದೇಕೆಂದರೆ ನಿಮ್ಮತ್ತ ನಮ್ಮನ್ನು ಬರಲಿಯವು. ಇದು ಕಾರಣ ಇವೆಲ್ಲವ ಕಡೆದು ಎನ್ನ ಪಂಚೈವರ ಭಕ್ತರ ಮಾಡುಕೂಡಲ ಸಂಗಮದೇವ. ಯಾವುದೇ ಸಾಧನೆಗೆ ನೀತಿಯೇ ನೆಲೆಗಟ್ಟು ಅವಶ್ಯಕ. ಇದಕ್ಕಾಗಿ ಪಂಚೇಂದ್ರಿಯಗಳೆಲ್ಲವೂ ಶಿವಾಚಾರದಲ್ಲಿರುವಂತೆ ಸಂಸ್ಕಾರವನ್ನುಂಟು ಮಾಡಿಕೊಳ್ಳಬೇಕು. ಪಂಚೇಂದ್ರಿಯಗಳು ಕಡಿವಾಣವಿಲ್ಲದ ಕುದುರೆಯಂತೆ ಓಡಲು ಬಿಡದೆ ಇವುಗಳನ್ನು ಸದಾ ಸನ್ಮಾರ್ಗದಲ್ಲಿರುವಂತೆ ನೋಡಿಕೊಳ್ಳಬೇಕೆಂದು ಶರಣರು ತಿಳಿಸಿದ್ದಾರೆ. ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷ ಎಲ್ಲರಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮದೇವ. ಶರಣ ಬಸವಣ್ಣನವರು ಕಾಗೆ, ಕೋಳಿ ಮೊದಲಾದ ಪ್ರಾಣಿಗಳಲ್ಲಿ ಇಲ್ಲದ ಸಂಗ್ರಹ ಬುದ್ಧಿ ಮನುಷ್ಯನಲ್ಲಿ ಮಾತ್ರ ಇದೆ. ಇದು ಸಮಾಜವನ್ನು ಬಡವಾಗಿಸಿ ವ್ಯಕ್ತಿಯನ್ನು ಶ್ರೀಮಂತಗೊಳಿಸುತ್ತದೆ. ಇದು ಸಮಾಜ ಜೀವಿಯಾಗಿ ಸರಿಯಲ್ಲ. ಸಂಗ್ರಹ ಬುದ್ಧಿ ಇಲ್ಲದರೆ ವ್ಯಕ್ತಿ ಬಡವನಾದರೂ ಸಮಾಜ ಶ್ರೀಮಂತವಾಗಿ ವ್ಯಕ್ತಿಯ ಕಷ್ಟ ಕಾಲದಲ್ಲೆಲ್ಲ ಸಹಾಯಕ್ಕೆ ಬರುತ್ತದೆ. ಎಲ್ಲರಿಗೂ ಸಾಮಾಜಿಕ ಭದ್ರತೆ ಎಂದು ಮೇಲಿನ ವಚನದಲ್ಲಿ ತಿಳಿಸಿದ್ದಾರೆ. ಧರ್ಮದ ಹೆಸರಲ್ಲಿ ನೂರಾರು ಅಂಧಶ್ರದ್ಧೆಗಳು ಮನಮಾಡಿಕೊಂಡಿದ್ದವು. ಜ್ಯೋತಿಷ್ಯ, ಶಕುನ, ತಿಥಿ, ವಾರ, ನಕ್ಷತ್ರ ಮುಂತಾಗಿ ಹೆಜ್ಜೆ ಹೆಜ್ಜೆಗೂ ಹೆದರಿಸುತ್ತಾ ಸ್ವರ್ಗ ನರಕದ ಪಾಪ ಪುಣ್ಯದ ಅಂಜಿಕೆ ಹುಟ್ಟಿಸಿ ಅದರ ನಿವಾರಣೆಗೆ ಧನ ಕನಕ ಆಸ್ತಿ ಪಾಸ್ತಿಯನ್ನು ದಾನವಾಗಿ ಪಡೆಯುತ್ತಿದ್ದರು. ನೂರಾರು ದೇವತೆಗಳನ್ನು ಸೃಷ್ಟಿಸಿ ರೋಗಕ್ಕೊಂದು ದೇವರು, ಒಂದೊಂದು ಆಸೆಗೆ ಈಡೇರಿಸಲು ಒಂದೊಂದು ದೇವರು,
ಹೀಗೆ ವ್ಯವಸ್ಥಿತವಾಗಿ ಸುಲಿಯುತ್ತಿದ್ದರು. ಗುಡಿಗಳಲ್ಲಿಯೂ ಹೆದರಿಸಿ ಪೂಜೆ ಪುನಸ್ಕಾರ ಪಾಪ ಪರಿಹಾರ ಎಂದು ಶೋಷಿಸುತ್ತಿದ್ದರು. ಈ ಎಲ್ಲ ಸಮಸ್ಯೆಗಳನ್ನು ಅರಿತುಕೊಂಡು ಬಸವಾದಿ ಶರಣರು ಇವುಗಳ ಶಾಶ್ವತ ಪರಿಹಾರಕ್ಕಾಗಿ ಹೊಸ ಮಾರ್ಗವನ್ನು ಕಂಡುಹಿಡಿದರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದೊಂದು ಪ್ರಸಿದ್ಧ ವಚನ. ಇಲ್ಲಿ ಸ್ಥಾವರ ದೇವಾಲಯ ನಿರ್ಮಾಣವನ್ನೇ ಅಲ್ಲಗಳೆದಿದ್ದಾರೆ. ಶೋಷಣೆಯ ಸ್ಥಳಗಳಾದ ದೇವಾಲಯಕ್ಕೆ ಬದಲಾಗಿ ಜಂಗಮ ದೇವಾಲಯದಲ್ಲಿಯೇ ದೇವರನ್ನು ಕೊಟ್ಟಿದ್ದಾರೆ. ಈ ವಚನದ ವೈಶಿಷ್ಟ್ಯವೆಂದರೆ ದೇಹವೆಂಬ ಜಂಗಮ ದೇವಾಲಯದಲ್ಲಿ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವೆಂದಿದ್ದಾರೆ. ಕಲ್ಲು ಮಣ್ಣಿನಿಂದ ಕಟ್ಟಿದ ದೇವಾಲಯ ಸ್ಥಾವರ. ಈ ನಡೆದಾಡುವ ದೇಹ ಜಂಗಮ ದೇವಾಲಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದಿದ್ದಾರೆ. ಜಂಗಮವೆಂದರೆ ಜೀವಂತವಾಗಿರುವುದು ಎಂದರ್ಥ. ಸ್ಥಾವರ ದೇವಾಲಯ ದೇವರು ನಾಶವಾಗುವುದು. ಆದರೆ ಜಂಗಮ ದೇವಾಲಯದಲ್ಲಿಯ ದೇಹವು ಶಾಶ್ವತವಲ್ಲ. ಆದರೆ ಇದರ ಒಳಗಿರುವ ಚೈತನ್ಯ ಅಂದರೆ ಆತ್ಮ, ಪರಮಾತ್ಮನ ಅಂಶ, ಇದು ಅಮರ. ಈ ಆತ್ಮಕ್ಕೆ ಅಳಿವಿಲ್ಲ. ಈ ಆತ್ಮ ಚೇತನವೇ ನಮ್ಮ ಇಷ್ಟಲಿಂಗ. ಇದನ್ನು ಪೂಜಿಸಿ ಪುಣ್ಯಶಾಲಿಗಳಾಗಿರಿ. ಎಲ್ಲ ಶೋಷಣೆಯಿಂದ ಮುಕ್ತರಾಗುವ ಮಾರ್ಗ ತಿಳಿಸಿದ್ದಾರೆ. ಇಲ್ಲಿ ಇಷ್ಟಲಿಂಗ ಆತ್ಮದ ರೂಪ. ನನ್ನಾತ್ಮ ಪರಮಾತ್ಮನ ಅಂಶವೇ ಆಗಿದ್ದು ಪ್ರಾಣಲಿಂಗ. ಈ ಅರಿವು ಆಚರಣೆಯಿಂದ ಗಟ್ಟಿಗೊಳ್ಳುವುದೇ ಭಾವಲಿಂಗ. ಹೀಗೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವುದೇ ಲಿಂಗಾಂಗ ಸಾಮರಸ್ಯದ ಸುಖ ಎಂದು ಈ ವಚನದಲ್ಲಿ ತಿಳಿಸಿದ್ದಾರೆ. ಪುಣ್ಯ ಪಾಪವೆಂಬ ಉಭಯ ಕರ್ಮವನಾರು ಬಲ್ಲರಯ್ಯ, ಇವನಾರುಂಬರು ಕಾಯ ತಾನುಂಬಡೆ ಕಾಯತಾ ಮಣ್ಣು, ಜೀವ ತಾನುಂಬಡೆ ಜೀವತಾ ಬಯಲು. ಈ ಉಭಯ ನಿರ್ಣಯವ ಕೂಡಲ ಸಂಗಮ ದೇವ ನಿಮ್ಮ ಶರಣಬಲ್ಲ. ಕರ್ಮ ಸಿದ್ಧಾಂತದ ಪಾಪ ಪುಣ್ಯ ಸ್ವರ್ಗ ನರಕಗಳನ್ನು ಅಲ್ಲಗಳೆದಿದ್ದಾರೆ. ಮಣ್ಣಾಗುವ ದೇಹಕ್ಕೆ ಪುನರ್ಜನ್ಮವಿಲ್ಲದ ಬಯಲಾಗುವ ಜೀವಕ್ಕೆ ಅಂಟಿಕೊಳ್ಳಲು ಸಾಧ್ಯವಿಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂಬುದು ಶರಣರ ನಿಲುವು. ಕೂಡಲ ಸಂಗಮ ಶರಣರು ಅಚ್ಚಲಿಂಗೈಕರು ಎಂದು ತಿಳಿಸಿ ಮೋಕ್ಷವನ್ನು ಅಲ್ಲಗಳೆದಿದ್ದಾರೆ. ಶರಣರು ಅಮಾಯಕರನ್ನು ಶೋಷಿಸುವ ವೈದಿಕ ಕರ್ಮ ಸಿದ್ಧಾಂತವನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಬಸವಾದಿ ಶರಣರ ಭಕ್ತಿ ಸಿದ್ಧಾಂತ ಸಮತ್ವದ ಸಿದ್ಧಾಂತ. ಇಲ್ಲಿ ವರ್ಣ, ವರ್ಗ, ಜಾತಿ, ಲಿಂಗ, ಕಾಯಕ ಭೇದವಿಲ್ಲದ ಸಮಾಜ. ಇದುವೇ ಶರಣ ಸಂಕುಲ. ಶರಣರು ಮೊದಲು ನಡೆದು ನಂತರ ನುಡಿದವರು. ಜಾತಿ ಸಂಕರವಾದ ಬಳಿಕ ಕುಲವನ್ನು ಅರಸುವರೇ ಎಂದಿದ್ದಾರೆ ಬಸವಣ್ಣನವರು. ಪೃಥ್ವಿಯಿಂದ ಸಕಲ ಜೀವರೆಲ್ಲರೂ ಉದ್ಭವ ಗುಹೇಶ್ವರ ಎಂದು ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮ ಎಂದಾಯಿತು ಎಂದು ಉರಿಲಿಂಗ ಪೆದ್ದಿಗಳು ಹೇಳಿದ್ದಾರೆ. ಗುರುವಾದರೂ ಕಾಯಕದಿಂದಲೇ ಜೀವನ ಮುಕ್ತಿ ಎಂದು ಹೇಳುವ ಮೂಲಕ ನೂಲಿ ಚಂದಯ್ಯನವರು ಎಲ್ಲರೂ ಉತ್ಪಾದನೆಯಲ್ಲಿ ತೊಡಗಿದಾಗ ಮಾತ್ರ ಸರ್ವ ಸಮತ್ವದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವೆಂದು ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ಶರಣರು ಜಾತ್ಯತೀತ ಕಾಯಕದ ತತ್ವ ಎತ್ತಿ ಹಿಡಿದಿದ್ದಾರೆ. ಪ್ರತಿಯೊಬ್ಬ ಶರಣ ಸತ್ಯ ಶುದ್ಧ ಕಾಯಕ ಮಾಡಿ ಪ್ರಸಾದ ಭಾವನೆಯಿಂದ ಪ್ರತಿಫಲವನ್ನು ಸ್ವೀಕರಿಸಿ ಹಿತಮಿತವಾಗಿ ಬೆಳೆಸಿ ಮಿಕ್ಕಿದನ್ನು ದಾಸೋಹಂ ಭಾವದಿಂದ ಶಿವನಿಧಿಗೆ ಅರ್ಪಿಸಿದ್ದಾರೆ. ಅರ್ಪಿಸಿದರೆ ನನ್ನದು ಎಂಬ ಭಾವ ಒಡೆದು ನಮ್ಮದು ಎಂಬ ಸಾಮೂಹಿಕ ಆಸ್ತಿಯಾಗುತ್ತದೆ. ಹೀಗೆ ಕ್ರಿಯಾಶೀಲವಾದ ಬದುಕೆ ಸಮತ್ವದ ಸಮಾಜದ ನಿರ್ಮಾಣದಿಂದ ಸಕಲ ಜೀವಿಗೂ ಲೇಸಾಗುತ್ತದೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ,
ಶರಣು ಶರಣ